ಇವತ್ತು ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿಗೂ ಕೂಡ ಬಿಡದಿ ಚಲೋ ಪಾದಯಾತ್ರೆಯನ್ನ ಈ ಹಿಂದೆ 30, 31, 1 ಅಂತ ದಿನಾಂಕ ಘೋಷಣೆ ಮಾಡಿದ್ವು. ತಮಗೆ ಗೊತ್ತಿದೆ, ಕಾರಣಾಂತರಗಳಿಂದ ಇದನ್ನ ಮುಂದೂಡಿಕೆ ಮಾಡಬೇಕಾಗಿ ಬಂತು. ಹಾಗಾಗಿ ಈಗ ಡೇಟ್ ನ ನಿನ್ನೆಯ ದಿನ ಮಾಧ್ಯಮಕ್ಕೆ ಒಂದು ಪ್ರಕಟಣೆಯನ್ನ ಪಕ್ಷದ ಕಚೇರಿಯಿಂದ ಹೊರಡಿಸಿದೀವಿ. 9, 10, 11 3 ದಿನಗಳ ಕಾಲ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ರೈತರ ಜೊತೆಯಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂತ ಸಮಸ್ಯೆಗಳೇನಿದೆ ಅದನ್ನ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಹಿಂದೆಯೂ ಕೂಡ ಬೈರ್ಮಂಗಲದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ವಿ. ಈಗ ಬೆಂಗಳೂರಿಗೂ ಕೂಡ ಪಾದಯಾತ್ರೆಯನ್ನ ಅದನ್ನ ವಿಸ್ತರಣೆಗೊಳಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ಹಿಂದೆಯೂ ಕೂಡ ಮಾಡಿದ್ವಿ. ಯಾಕೆಂದ್ರೆ ಇದು ಯಾವುದೇ ಒಂದು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಪಕ್ಷ ಎಂದಿಗೂ ಕೂಡ ರೈತರ ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿದೆ. ರೈತರು ಸಂಪೂರ್ಣವಾಗಿ ಈ ಒಂದು ಪ್ರಾಜೆಕ್ಟ್ ನ ವಿರೋಧನ ಮಾಡ್ಕೊಂಡೇ ಬಂದಿದ್ದಾರೆ. ಆದ್ರೆ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂತ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ರೈತರ ವಿರುದ್ಧವಾಗಿ ಇವತ್ತು ಸರ್ಕಾರ ನಿಂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಪಕ್ಷದ ಕಡೆಯಿಂದ ನಮ್ಮ ಧರ್ಮ. ಹಾಗಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ಮೆರಿತಾ ಇದ್ದೇವೆ. ಹೋರಾಟ ಎಷ್ಟು ದಿನ ಅಂದ್ರೆ ಯಾರೆಲ್ಲ ಪಾಲ್ಗೊಳ್ತಾರೆ, ಯಾವ ತರ ಇರುತ್ತೆ ಸರ್? 3 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಫ್ರೀಡಂ ಪಾರ್ಕ್ ವರೆಗೂ ಅಂದ್ರೆ 38 ಕಿಲೋಮೀಟರ್ ವರೆಗೂ ಪಾದಯಾತ್ರೆ. ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ ಪಾದಯಾತ್ರೆಯ ಎಷ್ಟೆಷ್ಟು ಕಿಲೋಮೀಟರ್ಗಳು ಹೆಜ್ಜೆಯನ್ನ ಹಾಕ್ಬೇಕು ಅನ್ನುವಂಥದ್ದು ಈಗಾಗಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಸಂಪೂರ್ಣ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ವಿಶೇಷವಾಗಿ ನಮ್ಮ 4 ತಾಲೂಕುಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಇನ್ಕ್ಲೂಡಿಂಗ್ ಆರೋಹಳ್ಳಿನೂ ಸೇರಿದ್ರೆ ಇವತ್ತು 5 ತಾಲೂಕುಗಳಾಗ್ತವೆ. 5 ತಾಲೂಕಿಂದನೂ ಕೂಡ ಕಾರ್ಯಕರ್ತರಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ರೈತರ ಜೊತೆಯಲ್ಲಿ, ಬೈರ್ಮಂಗಲ ಭಾಗದ ರೈತರ ಜೊತೆಯಲ್ಲಿ ನಿಲ್ತಕ್ಕಂತ ಕೆಲಸ ಮಾಡ್ತೇವೆ. ಅವರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಈಗ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟಕ್ಕೆ ಈಗಾಗಲೇ ಕೈಗೆ ಎತ್ಕೊಂಡಾಗಿದೆ. ಸೋಮವಾರದ ದಿನ ಫೈಲಿಂಗ್ ಆಗ್ತಾ ಇದೆ. ಕಾನೂನಿನ ಅಡಿಯಲ್ಲಿ ರೈತರ ಪರವಾಗಿ ನ್ಯಾಯಾಧೀಶರು ಯಾವ ಒಂದು ತೀರ್ಪನ್ನ ಕೊಡ್ತಾರೆ, ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ನಾವೆಲ್ಲರೂ ಕಾದ್ ನೋಡೋಣ. ನಾವೇನೇನ್ ಸಬ್ಮಿಟ್ ಮಾಡ್ಬೇಕು ಅಂಡರ್ ದ ಲಾ, ನಮ್ಗಿರ್ತಕ್ಕಂಥ ಅವಕಾಶಗಳೇನಿದೆ ಅವೆಲ್ಲ ದಾಖಲಾತಿಗಳು ರೈತರ ಪರವಾಗಿ ರೈತರು ಬಹಳ ಜನ ವಕಾಲತ್ತಿಗೆ ಸೈನ್ ಹಾಕಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕೋರ್ಟ್ ಅಂಗಳದಲ್ಲಿ ಕೂಡ ಸೋಮವಾರ ದಿನದಿಂದ ಶುರು ಆಗ್ತದೆ ಫೈಲಿಂಗು. ಅಲ್ಲಿಂದ ಹಿಯರಿಂಗು ಕೂಡ ಬಹುಶಃ ಅದೇ ವಾರ ನಾವು ಎದುರು ನೋಡ್ತಾ ಇದ್ದೇವೆ. ಕೋರ್ಟ್ ಕೂಡ ರೈತರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ಭರವಸೆ ಬಹಳ ಸ್ಪಷ್ಟವಾಗಿ ನನ್ನ ಒಂದು ಮನಸ್ಸಲ್ಲಿದೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಬರ್ತಾರೆ. ದೇವೇಗೌಡರು ಸಾಹೇಬರು ಬರ್ತಾರೆ, ಕುಮಾರಣ್ಣ ಅವರು ಬರ್ತಾರೆ. ಒಟ್ಟಾರೆಯಾಗಿ ರೈತರ ಜೊತೆ ಇಡೀ ಪಾರ್ಟಿ ನಿಂತ್ಕೊಳ್ಳುತ್ತೆ. ಸರ್, ಈಗ ಕೆಲವೊಂದು ಹೋರಾಟಗಳ ವಿಚಾರವಾಗಿ ಬಿಜೆಪಿ ಮತ್ತು ಈ ವಿಚಾರದಲ್ಲಿ ಕಾವೇರಿ ವಿಚಾರವಾಗಬಹುದು, ಈ ವಿಚಾರವಾಗಿ ಅವರು ಪಾದಯಾತ್ರೆ ಮಾಡ್ತಿದ್ರು. ಒಟ್ಟಿಗೆ ಮಾಡಿದ್ರೆ ಅದರ ಮೆಸೇಜ್ ಬೇರೆ ತರ ಇರ್ತಿತ್ತು. ಈಗ ಕಾವೇರಿ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ ಮನೆಯಲ್ಲಿ ಏನಾಯ್ತು ಅಂತ. ಈಗ ಅಜ್ಜಿಯವರ 11ನೇ ದಿನದ ಕಾರ್ಯ ಇತ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವೂ ಕೂಡ ಮಾತಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಿಗೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ರಿಗೂ ಕೂಡ ನಾನು ಕರೆ ಮಾಡಿ ಮಾತಾಡಿದ್ದೀನಿ. ಈಗ ನಮ್ಮ ಮಿತ್ರ ಪಕ್ಷ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ತೀರ್ಮಾನಗಳು ತಗೊಳ್ಬೇಕಾಗ್ತದೆ. ಹೋರಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆಗಳು ಇವೆಲ್ಲವೂ ಕೂಡ ಒಂದೊಂದ್ಸಲಿ ಪ್ರತ್ಯೇಕವಾಗಿ ಮಾಡ್ಬೇಕಾಗ್ತದೆ, ಒಂದೊಂದ್ಸಲಿ ಒಟ್ಟಾರೆಯಾಗಿ ಮಾಡ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದೇನಿಲ್ಲ. ಆದ್ರೆ ಯಾವ್ದು ಪ್ರತ್ಯೇಕವಾಗಿ ಮಾಡ್ಬೇಕು, ಯಾವ್ದು ಒಟ್ಟಾಗಿ ಮಾಡ್ಬೇಕು ಅನ್ನುವಂತ ತೀರ್ಮಾನಗಳು ಆಯಾ ಸಂದರ್ಭದಲ್ಲಿ. ಈಗ ನಮ್ಮ ಹತ್ರ ಯಾರು ಇಲ್ಲಿವರೆಗೂ ಇದನ್ನ ಚರ್ಚೆ ಮಾಡಿಲ್ಲ. ನಮ್ಮ ಬಳಿ ಯಾರು ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ನಮಗಾಗ್ಲಿ
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ.